ಇದೇ ತಮಿಳುನಾಡಿನ DMK ಈಗಾಗಲೇ ಕನ್ಯಾಕುಮಾರಿಯ DC-ಗೆ ಪತ್ರ ಬರೆದು ಯಾವುದೇ ಕಾರಣಕ್ಕೂ ಮೋದಿಯವರಿಗೆ ಧ್ಯಾನಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ಈಗ ಅಲ್ಲಿ ವಿದೇಶಿಗರು ಬರುವಂಥ ಹೊತ್ತು, ಪ್ರವಾಸಿಗರು ಬರುವಂಥ ಹೊತ್ತು ಅಲ್ಲಿ ತೊಂದರೆ ಆಗತ್ತೆ. ರಿಲ್ಯಾಕ್ಸ್ ಅಂತಂದರೆ ಬಾರು, ರಿಲ್ಯಾಕ್ಸ್ ಅಂದರೆ ಮಜಾ, ರಿಲ್ಯಾಕ್ಸ್ ಅಂದರೆ ಮಸಾಜು, ರಿಲ್ಯಾಕ್ಸ್ ಅಂದರೆ ರೆಸಾರ್ಟು ಅಂತಲೇ ಜೀವನ ಪೂರ್ತಿ ಕಳೆದಂಥ ಪಡಪೋಷಿಗಳಿಗೆ ಈ ಆಧ್ಯಾತ್ಮದ ಒಲವು ನಿಲುವು, ಅದರ ಪರಿವೆ, ಅದರ ಸುಖ ಯಾರಿಗೆ ಅರ್ಥ ಆಗಬೇಕು? ನಮ್ಮಲ್ಲಿ ಬಹುತೇಕವಾಗಿ ಪ್ರಧಾನಿ ಪಟ್ಟದಲ್ಲೋ ರಾಷ್ಟ್ರಪತಿ ಪಟ್ಟದಲ್ಲೋ ಮುಖ್ಯಮಂತ್ರಿಗಳಾದವರು ಅಥವಾ ಅಧಿಕಾರದ ಯಾವುದೇ ಗದ್ದಿಗೆಯಲ್ಲಿ ಕೂತವರು ಕೂಡ ತಮ್ಮ ವ್ಯಕ್ತಿಗತವಾದಂಥ ಸೂಕ್ಷ್ಮತೆಯನ್ನು ಕಳ್ಕೊಳ್ತಾರೆ. ಸ್ವಾಮಿ ವಿವೇಕಾನಂದರು ಭವ್ಯ ದಿವ್ಯ ಬಲಿಷ್ಠ ಭಾರತದ ಒಂದು ಕನಸನ್ನ ಕಂಡಂತ ಜಾಗದಲ್ಲಿ ಮೋದಿಯವರು ಇವತ್ತು ಧ್ಯಾನಕ್ಕೆ ಕುಳಿತುಕೊಳ್ಳುವುದಕ್ಕೂ ಒಂದು ಅರ್ಥ ಇದೆ. ಗಾಂಧಿಯವರಿಗೆ ಅವರ ವ್ಯಕ್ತಿತ್ವಕ್ಕೆ ಪ್ರಧಾನಿ ಮೋದಿಯವರಿಂದ ಅಪಚಾರ ಅಂತ ಪ್ರಚಾರ ಮಾಡ್ತಾ ಇದೆ. ಹೇಗೆ ಅಪಚಾರ ಆಗುತ್ತದು? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಮೋದಿಯವರು ಯಾವುದೇ ರೀತಿಯ ಕೈಂಕರ್ಯವನ್ನು ಮಾಡಲಿ, ಮಾತಾಡಲಿ, ಪ್ರತಿಕ್ರಿಯಿಸಲಿ, ಅದಕ್ಕೆ ಸಂಪೂರ್ಣವಾಗಿ ವ್ಯತಿರಿಕ್ತವಾಗಿ ಅದು ದೇಶದ ಅಭಿವೃದ್ಧಿಯ ಅಥವಾ ದೇಶದ ಗಡಿಯ ಪ್ರಶ್ನೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಭಾರತದ ಮಾನ ಸಮ್ಮಾನದ ಪ್ರಶ್ನೆ, ಸಂಬಂಧದ ಪ್ರಶ್ನೆ ಏನೇ ಇದ್ದರೂ ಕೂಡ ಅದು ದೇಶಕ್ಕೆ ಒಳಿತನ್ನು ತರುವಂಥ ಒಂದು ಕಠಿಣವಾದ ನಿರ್ಧಾರ ಇರ್ಬೋದು. ಪಾಕಿಸ್ತಾನದ ವಿಚಾರದಲ್ಲಿರ್ಬೋದು, ಅಮೆರಿಕದ ವಿಚಾರದಲ್ಲಿರ್ಬೋದು, ಚೈನಾದ ವಿಚಾರದಲ್ಲಿರ್ಬೋದು, ಯಾವುದೇ ವಿಚಾರದಲ್ಲಿ ಕೂಡ ಅವರು ಯಾವುದೇ ಹೆಜ್ಜೆಯನ್ನು ಇಟ್ಟರು ಪ್ರತಿಪಕ್ಷಗಳು, ಅದರಲ್ಲೂ ಮುಖ್ಯವಾಗಿ INDI ಕೂಟ, ಕಾಂಗ್ರೆಸ್ಸು ಅದಕ್ಕೆ ತಗಾದೆಯನ್ನು, ಕಿರಿಕನ್ನು ಮತ್ತು ಹುಳುಕನ್ನು ತೆಗೆಯುವುದೇ ಅವರ ಜನ್ಮಗುಣ. ಅದು ಪ್ರತಿಯೊಂದರಲ್ಲೂ ಸಾಬೀತಾಗ್ತದೆ. ಪ್ರಚಾರದ ಗಿಮಿಕ್ಕು, ಸಭೆ ಸಮಾರಂಭಗಳಲ್ಲಿ ಇವತ್ತು ಅವರು ಕೊನೆಯದಾಗಿ ಇವತ್ತೇನು ಈ ವಿಡಿಯೋವನ್ನು ನೀವು ನೋಡ್ತಾ ಇರುವ ಹೊತ್ತಿಗೆ ಕಳೆದ 2 ತಿಂಗಳ ಅತ್ಯಂತ ಅಬ್ಬರದ ನಿರಂತರವಾದಂಥ ಏನು 2024ರ ಚುನಾವಣೆಯ ಪ್ರಚಾರ ಭಾಷಣ ಅಂತ್ಯಗೊಳ್ತಾ ಇದೆ. ಇವತ್ತು ಅವರು ಭಾಷಣ ಮಾಡ್ತಾ ಇರುವಂಥ ಹೊತ್ತಿನಲ್ಲಿ 7ನೇ ಸುತ್ತಿನ ಮತದಾನಕ್ಕೆ ಪೂರಕವಾಗಿ ಕೊನೆಯ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾ ಇರುವಂಥ ಹೊತ್ತಲ್ಲಿ ಪತ್ರಕರ್ತರೊಬ್ಬರು ಮೂರ್ಛೆ ಹೋದರು. ತಕ್ಷಣ ಅದನ್ನು ಗಮನಿಸಿ ತನ್ನ ಡಾಕ್ಟರ್ ಟೀಮನ್ನು ಅಲ್ಲಿಗೆ ಕಳಿಸಿದರು. ಅವರಿಗೆ ನೀರು ಕೊಡಿ ಅಂತ ಹೇಳಿದರು. ಸುತ್ತಮುತ್ತ ಜನರು ಎಲ್ಲ ಸೇರಬೇಡಿ ಅಂತ ಹೇಳಿದರು. ಆಮೇಲೆ ಅವರಿಗೆ ಶುಶ್ರೂಷೆಯನ್ನು ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತಂದರು. उनको जरा पानी वानी दीजिए, पानी दीजिए. जरा मेरी टीम के डॉक्टर हो तो जरा उनको मदद कीजिए. पहले पानी दो उनको और वहां से उनको बाहर लेने जाने का प्रबंध करो. खुले में लाओ जरा उनको. आराम से, हड़बड़ी मत करो, आराम से. थोड़ी जगह कर दो उनको, थोड़ी हवा मिले ऐसा करो. बेटा तुम थक जाओगी, कब से हाथ हिला रही हो. बेटा मैं तेरे लिए मेहनत कर रहा हूं. जब तुम बड़ी हो जाओगी ना, तुम बड़ी हो जाओगे ना, तो विकसित भारत तेरी ताकत होगा. ಇದನ್ನೂ ಕೂಡ ನಾಳೆ ಬೆಳಗ್ಗೆ ನೀವು ನೋಡಿ, ಮೋದಿಯವರು ಇದನ್ನು ಪ್ರಚಾರಕ್ಕಾಗಿ ಬಳಸಿದರು ಅಂತ ಹೇಳ್ತಾರೆ. ಒಂದು ಮಗು ಚಿತ್ರ ಬಿಡಿಸಿದ್ದನ್ನು, ಯಾರೋ ಟವರಲ್ಲಿ ಹತ್ಕೊಂಡು ಮೋದಿ ಮೋದಿ ಅಂತ ಕೂಗಿದ್ದನ್ನು, ಯಾರೋ ಮಗು ತನ್ನ ತಂದೆಯ ಹೆಗಲ ಮೇಲೆ ನಿಂತ್ಕೊಂಡು ಟಾಟಾ ಮಾಡಿದ್ದನ್ನು, ಯಾವುದೋ ಅಜ್ಜಿ ಅಲ್ಲಿ ಕೂತ್ಕೊಳ್ಳಿಕ್ಕೆ ಕುರ್ಚಿ ಇಲ್ದೇ ಒದ್ದಾಡ್ತಾ ಇರೋದನ್ನು, ಅಂಗವಿಕಲ ಹೆಣ್ಣುಮಗಳೊಬ್ಬಳು
ಬಂದಾಗ ಅವರಿಗೆ ಆಸನ ಮೊದಲು ಕೊಡಿ ಅಂತ ಹೇಳಿದ್ದನ್ನು ಪ್ರತಿ ಒಂದನ್ನು ಕೂಡ ಗಮನಿಸಿ ಅಂಥ ಜನ ಸಂದೋಹ ಲಕ್ಷ ಲಕ್ಷ ಜನ ಸೇರುವಂಥ ಸಭೆಯ ಸಮಾರಂಭದಲ್ಲಿ ಕೂಡ ಆ ಕೀನಾದಂಥ ಒಂದು ಅಬ್ಸರ್ವೇಷನ್ ಇದೆಯಲ್ಲ, ಆ ಸೂಕ್ಷ್ಮತೆ ನಮ್ಮಲ್ಲಿ ಬಹುತೇಕವಾಗಿ ಪ್ರಧಾನಿ ಪಟ್ಟದಲ್ಲೋ ರಾಷ್ಟ್ರಪತಿ ಪಟ್ಟದಲ್ಲೋ ಮುಖ್ಯಮಂತ್ರಿಗಳಾದವರು ಅಥವಾ ಅಧಿಕಾರದ ಯಾವುದೇ ಗದ್ದುಗೆಯಲ್ಲಿ ಕೂತವರು ಕೂಡ ತಮ್ಮ ವ್ಯಕ್ತಿಗತವಾದಂಥ ಸೂಕ್ಷ್ಮತೆಯನ್ನು ಕಳ್ಕೊಳ್ತಾರೆ. ಸಾರ್ವಜನಿಕವಾಗಿ ದರ್ಪ ಮತ್ತು ದುರಹಂಕಾರದ ಇಡೀ ಒಂದು ಆ ಮೂಡಲ್ಲೇ ಅವರಿರ್ತಾರೆ. ಆದರೆ ಮೋದಿಯವರು ಎಲ್ಲ ವಿಷಯದಲ್ಲೂ ತನ್ನದೇ ಆದಂಥ ಒಂದು ನೇಚರನ್ನು, ಕಲ್ಚರನ್ನು, ವ್ಯಕ್ತಿತ್ವವನ್ನು, ಭಾವ ಸ್ವಭಾವವನ್ನು ಕಟ್ಟಿಕೊಂಡವರು. ಅವರು ಸಮಾಜದ ಮಧ್ಯೆ ಜನಸಂದೋಹದ ಮಧ್ಯೆ ಇದ್ದರೂ ಕೂಡ ಸಮಾಜದ ಜನರ ಸ್ವಾಸ್ಥ್ಯ ಮತ್ತು ಅವರ ಇಡೀದಾದಂಥ ಒಂದು ವ್ಯಕ್ತಿತ್ವವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಇದನ್ನೂ ಕೂಡ ಕಾಂಗ್ರೆಸ್ಸು ಅಥವಾ ಪ್ರತಿಪಕ್ಷ ಅದು ಅವರ ಪ್ರಚಾರದ ಗಿಮಿಕ್ಸು ಅನ್ನುವಂಥ ಒಂದು ಅಮಾನುಷವಾದಂಥ ಪ್ರತಿಕ್ರಿಯೆಯನ್ನು ಕೊಡ್ತದೆ. ಅಂಥದೇ ಸಂದರ್ಭದಲ್ಲಿ ಇವತ್ತು ನಾವು ನಿಂತಿದ್ದೇವೆ. 2 ತಿಂಗಳಿನ ಈ ಪ್ರಚಾರದ ಅಬ್ಬರ ಕೇವಲ ಮೋದಿಯವರನ್ನಲ್ಲ, ಈ ಚುನಾವಣೆಯಲ್ಲಿ ಭಾಗವಹಿಸಿದಂಥ ಸಂಪೂರ್ಣ ಎಲ್ಲ ಪಕ್ಷದ ಧುರೀಣರು ಕೂಡ ಈಗ ನೀವು ಈ ವಿಡಿಯೋ ನೋಡ್ತಾ ಇರುವ ಹೊತ್ತಿಗೆ ಬಹುತೇಕವಾಗಿ 24ರ ಈ ಮಹಾಚುನಾವಣೆಯ ಬಹಿರಂಗ ಪ್ರಚಾರ ಅಂತ್ಯಗೊಳ್ತದೆ. ಆವಾಗ ಎಲ್ಲಿಗೆ ಹೋಗ್ತಾರೆ? ನೀವು ಇಲ್ಲಿ ನೋಡಿದ್ದೀರಿ, ನಮ್ಮಲ್ಲಿ ಕರ್ನಾಟಕದ 2ನೇ ಸುತ್ತಿನ ಮತದಾನ ಆದ ತಕ್ಷಣ DK ಶಿವರು ಎಲ್ಲಿಗೆ ಹೋದರು ಅಂತ ನೋಡಿದ್ರಿ, ಮುಖ್ಯಮಂತ್ರಿಗಳು ಎಲ್ಲಿ ಹೋದರು ಅಂತ ನೋಡಿದ್ರಿ, ಉಳಿದಂಥವರೆಲ್ಲ BJP ಅವರು ಅವರು ಇವರು ಎಲ್ಲರೂ ಎಲ್ಲೆಲ್ಲಿ ಹೋದರು, ರಿಲ್ಯಾಕ್ಸ್ ಮೂಡಿಗೆ ಎಲ್ಲೆಲ್ಲಿ ಹೋದರು, ಮಸಾಜ್ಗೆ ಹೋಗ್ತಾರೆ, ರೆಸಾರ್ಟ್ಗೆ ಹೋಗ್ತಾರೆ, ವಿದೇಶಕ್ಕೆ ಹೋಗ್ತಾರೆ, ಇನ್ನೇನೇನೋ ಮಾಡ್ತಾರೆ. ಆದರೆ ಪ್ರತಿಯೊಬ್ಬರಿಗೂ ಒಂದು ಸುಖದ ರಿಲ್ಯಾಕ್ಸಿನ ಖಾಸಗಿತನ ಅದು ಅವರವರದೇ ಆಯ್ಕೆ. ಆದರೆ ಈ 75 ವರ್ಷಗಳಲ್ಲಿ ನಾವು ಗಮನಿಸಿದ ಹಾಗೆ ಮೋದಿಯವರು 24 ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿದ್ದಾರೆ. ಗುಜರಾತಿನ ಮುಖ್ಯಮಂತ್ರಿ ಅಥವಾ ಅದಕ್ಕೂ ಮೊದಲು RSSನ ಪ್ರಚಾರಕರ್ತರಾಗಿ ಹೀಗೆ ಅವರ ಇಡೀ ಸಾರ್ವಜನಿಕ ಜೀವನವನ್ನು ರಾಜಕೀಯವಾಗಷ್ಟೇ ನೀವು ಗಮನಿಸುತ್ತಿದ್ದರೆ 24 ವರ್ಷ. ಆ 24 ವರ್ಷದಲ್ಲಿ ಮೋದಿಯವರು ಯಾವುದೇ ಚುನಾವಣಾ ಪ್ರಚಾರದ ಒಂದು ಬಹಿರಂಗ ಅಂತ್ಯವಾದಂಥ ಸಂದರ್ಭದಲ್ಲಿ ರಿಲ್ಯಾಕ್ಸಿಗೆ ಹೋದದ್ದು, ಅವರು ಯಾವುದೇ ರೆಸಾರ್ಟಿಗೋ ಇನ್ನೊಂದಕ್ಕೋ ಮಸಾಜ್ಗೋ ಹೋದ ದಾಖಲೆಗಳು ನಿಮಗೆ ಸಿಗುವುದಿಲ್ಲ. ಅವರೇನು ಮಾಡ್ತಾರೆ? ಅವರದೇ ಆದಂಥ ಒಂದು ಆಧ್ಯಾತ್ಮದ ಧಾರ್ಮಿಕತೆಯ ಒಲವು ನಿಲುವಿನ ಮತ್ತು ಸಾಧನೆ ಸಾರ್ಥಕತೆಯ ಹಿನ್ನೆಲೆಯಲ್ಲಿ ಏನು ಮಾಡ್ತಾರೆ? ಅವರು ಪ್ರತಿ ಚುನಾವಣೆ ಮುಗಿದಾಗಲೂ ಅವರು ಅವರದೇ ಆದಂಥ ಒಂದು ಧಾರ್ಮಿಕವಾದ ಆಧ್ಯಾತ್ಮಿಕವಾದ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ತಾರೆ, ಏಕಾಂತಕ್ಕೆ ಹೋಗ್ತಾರೆ, ಧ್ಯಾನ ಮಾಡ್ತಾರೆ. ಮೋದಿಯವರಿಗೆ ಧ್ಯಾನ ಹೊಸತಲ್ಲ. ಧ್ಯಾನ, ಯೋಗ ಮತ್ತು ಆಧ್ಯಾತ್ಮ ಅದು ಅವರ ಉಸಿರು, ರಕ್ತಗತ. ಅದು ಅವರು ಒಂದು ಕಾಲದಲ್ಲಿ ರಾಮಕೃಷ್ಣಾಶ್ರಮದ ಸನ್ಯಾಸಿಯಾಗಲಿಕ್ಕೆ ಹೊರಟವರು, ಹಿಮಾಲಯದಲ್ಲಿ ವರ್ಷಗಳನ್ನು ಕಳೆದವರು, ಕೊನೆಗೂ RSSನ ನಿರ್ದೇಶನದ ಮೇರೆಗೆ ಅವರು ಪ್ರಚಾರಕರ್ತರಾಗಿ ಸಾರ್ವಜನಿಕ ಜೀವನಕ್ಕೆ ಪ್ರವೇಶ ಮಾಡಿದವರು. ಹಾಗಾಗಿ ಮೋದಿಯವರು ಇವತ್ತು ಪ್ರಚಾರ ಅಂತ್ಯಗೊಂಡ ತಕ್ಷಣ 3 ದಿನದ ಒಂದು ಧ್ಯಾನಕ್ಕೆ ಕನ್ಯಾಕುಮಾರಿಗೆ ಹೊರಟಿರುವುದು ವಿಶೇಷ ಏನೂ ಅಲ್ಲ. ಅದು ಅವರನ್ನು ಆದ್ಯಂತವಾಗಿ ಸೂಕ್ಷ್ಮವಾಗಿ ಕಂಡವರಿಗೆ ಅದು ನಿರೀಕ್ಷಿತ, ಅಪೇಕ್ಷಿತ. ಅದನ್ನು ಕೂಡ ಕಾಂಗ್ರೆಸ್ಸಿಗರು INDA ಕೂಟ ಅದನ್ನು ವ್ಯಂಗ್ಯ ಮಾಡ್ತಾ ಇದೆ, ಗೇಲಿ ಮಾಡ್ತಾ ಇದೆ, ಪ್ರಚಾರದ ಗಿಮಿಕ್ಸು ಅಂತ ಇದೆ. ಇದೇ ತಮಿಳುನಾಡಿನ DMK ಈಗಾಗಲೇ ಕನ್ಯಾಕುಮಾರಿಯ DCಗೆ ಪತ್ರ ಬರೆದು ಯಾವುದೇ ಕಾರಣಕ್ಕೂ ಮೋದಿಯವರಿಗೆ ಧ್ಯಾನಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ, ಈಗ ಅಲ್ಲಿ ವಿದೇಶಿಗರು ಬರುವಂಥ ಹೊತ್ತು, ಪ್ರವಾಸಿಗರು ಬರುವಂಥ ಹೊತ್ತು ಅಲ್ಲಿ ತೊಂದರೆ ಆಗತ್ತೆ ಅಂತ ಸ್ಟಾಲಿನ್ ಅವರು
ಒಂದು ರಾಜಕೀಯದ ಬ್ರಹ್ಮಾಸ್ತ್ರ ಬಿಟ್ಟಿದ್ದೇನೆ ಅಂತ ಸಂತೋಷಪಟ್ಟರೆ, ಇನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ನೀವು ಧ್ಯಾನ ಮಾಡಿ, ಆದರೆ ಅದು ಟಿ ವಿಯಲ್ಲಿ ಬರಬಾರ್ದು ಅಂತ ಹೇಳಿದ್ದಾರೆ. ಇನ್ನು ನಮ್ಮ ಜಯರಾಮ್ ರಮೇಶ್ ರಾಜ್ಯಸಭಾ ಸದಸ್ಯರು, ಆ ಸದಸ್ಯತ್ವಕ್ಕಾಗಿಯೇ ಕಾಂಗ್ರೆಸ್ಸಿಗೆ ಅವರು ಋಣಬದ್ಧತೆಯನ್ನು ತೀರಿಸುವವರು. ಯಾವುದೇ ಸಂದರ್ಭದಲ್ಲೂ ಎಲ್ಲಿಯೇ ಆದರೂ ಕೂಡ ಅವರಿಗೆ ಅವರದೇ ಆದಂಥ ಬೇಸ್ಲೆಸ್ ಹೇಳಿಕೆಗಳನ್ನು ಕೊಡೋದ್ರಲ್ಲಿ ಅವರು ಬಹಳ ನಿಸ್ಸೀಮರು. ಅವರು ಹೇಳ್ತಾರೆ, ಇದು ಒಂದು ಪ್ರಚಾರದ ಗಿಮಿಕ್ಕು. ಆಮೇಲೆ ಕಪಿಲ್ ಸಿಬ್ಬಲ್ ಅವರು ಹೇಳ್ತಾರೆ, ಏನು ಪ್ರಾಯಶ್ಚಿತ ಮಾಡ್ಕೊಳ್ಳಿ, ಅಲ್ಲಿ ಹೋಗಿ ಧ್ಯಾನ ಯಾಕೆ ಮಾಡಬೇಕು, ವಿವೇಕದ ಜ್ಞಾನ ಇಲ್ಲದೆ ಇದ್ದವರಿಗೆ ವಿವೇಕಾನಂದರ ಆ ಒಂದು ಪವಿತ್ರ ಸ್ಥಳಕ್ಕೆ ಹೋಗಿ ಧ್ಯಾನ ಮಾಡುವ ಯಾವ ಹಕ್ಕಿದೆ? ಬಹುಶಃ ವಿವೇಕ ಅನ್ನುವ ಶಬ್ದಕ್ಕೆ ಏನಾದರೂ ಅರ್ಥಗರ್ಭಿತವಾಗಿ, ಅನ್ವರ್ಥವಾಗಿ, ವಿವೇಕದ ಆ ಬೆಳಕಲ್ಲಿ ಈ 10 ವರ್ಷವನ್ನು, ಈ ಭಾರತವನ್ನು ವಿಶ್ವದ ಮೇರು ರಾಷ್ಟ್ರವಾಗಿ, ಪ್ರಬಲ ರಾಷ್ಟ್ರವಾಗಿ, ಒಂದು ಬೆಳಕಿನ ಜ್ಞಾನದ ಅಭಿವೃದ್ಧಿಯ ಆತ್ಮ ಸಂಸ್ಕಾರದ ಒಂದು ಸಂಕೇತವಾಗಿ ಭಾರತವನ್ನು ಕಟ್ಟಿದ್ದಿದ್ರೆ, ಸ್ವಾಭಿಮಾನದ ಭಾರತವನ್ನಾಗಿ ಕಟ್ಟಿದ್ದಿದ್ರೆ, ಮಾನ ಸಮ್ಮಾನದ ಭಾರತವನ್ನಾಗಿ ಕಟ್ಟಿದ್ದಿದ್ರೆ ಅದು ಮೋದಿಯವರ ಸಾಧನೆ. ಅವರಿಗೆ ವಿವೇಕದ ಪಾಠವನ್ನು ಕಪಿಲ್ ಸಿಬ್ಬಲ್ನಂಥವ್ರು ಮಾಡ್ತಾರೆ. ಎಂಥ ನಾಚಿಕೆಗೇಡು ನೋಡಿ, ಎಂಥ ಹಾಸ್ಯಾಸ್ಪದ. ಅದೇ ಮನು ಸಿಂಘ್ವಿ ಹೇಳ್ತಾರೆ, ಇದು ಪಕ್ಕಾ ಗಿಮಿಕ್ಕು. ನಾನು ಹೇಳೋದು, ಒಂದು ವ್ಯಕ್ತಿಯನ್ನು, ವ್ಯಕ್ತಿತ್ವವನ್ನು, ಅದರ ಆಳವನ್ನು, ಎತ್ತರವನ್ನು, ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅರ್ಥೈಸಿಕೊಳ್ಳುವ ಒಂದು ಕಣ್ಣಿರಬೇಕಲ್ಲ, ಅರ್ಥೈಸಿಕೊಳ್ಳುವ ಒಂದು ವ್ಯವಧಾನ ಇರಬೇಕಲ್ಲ, ಅರ್ಥೈಸಿಕೊಳ್ಳುವುದಕ್ಕೂ ಒಂದು ಜ್ಞಾನ ಇರಬೇಕಲ್ಲ, ಬುದ್ಧಿ ಇರಬೇಕಲ್ಲ. ಬುದ್ಧಿಗೇಡಿಗಳಿಗೆ ಈ ರೀತಿಯ ಒಂದು ಸಂದರ್ಭವನ್ನು, ಧ್ಯಾನವನ್ನು, ನಮ್ಮ ದೇಶೀಯ ಚಿಂತನೆಯನ್ನು, ಯೋಗವನ್ನು, ಆಧ್ಯಾತ್ಮವನ್ನು, ಸನಾತನತೆಯನ್ನು, ರಿಲ್ಯಾಕ್ಸ್ ಅಂತಂದರೆ ಬಾರು, ರಿಲ್ಯಾಕ್ಸ್ ಅಂದರೆ ಮಜಾ, ರಿಲ್ಯಾಕ್ಸ್ ಅಂದರೆ ಮಸಾಜು, ರಿಲ್ಯಾಕ್ಸ್ ಅಂದರೆ ರೆಸಾರ್ಟು ಅಂತಲೇ ಜೀವನ ಪೂರ್ತಿ ಕಳೆದಂಥ ಪಡಪೋಷಿಗಳಿಗೆ ಈ ಆಧ್ಯಾತ್ಮದ ಒಲವು, ನಿಲುವು, ಅದರ ಪರಿವೆ, ಅದರ ಸುಖ ಯಾರಿಗೆ ಅರ್ಥ ಆಗಬೇಕು? ಪ್ರತಿಯೊಂದು ಸಂದರ್ಭದಲ್ಲೂ ಮೋದಿಯವರು ಆಯ್ಕೆ ಮಾಡಿಕೊಳ್ಳುವಂಥ ಸ್ಥಳ ಅದು ಅವರದೇ ಆದಂಥ ಒಂದು ರಾಜಕೀಯವಾದ, ಸಾಂಸ್ಕೃತಿಕವಾದ, ಈ ದೇಶೀಯವಾದ ಪ್ರತಿಯೊಂದು ನೆಲೆಯಲ್ಲೂ ಅದಕ್ಕೊಂದು ಅರ್ಥ ಇದೆ. ಇಲ್ಲದೇ ಇದ್ರೆ ಅವರು ಆಯ್ಕೆ ಮಾಡ್ಕೊಳ್ಳೋದಿಲ್ಲ. 2014 ಚುನಾವಣೆ ಮುಗಿದ ತಕ್ಷಣ ಅವರು ಎಲ್ಲಿಗೆ ಹೋದರು? ಮಹಾರಾಷ್ಟ್ರದ ಪ್ರತಾಪ್ಗಢಕ್ಕೆ ಹೋದರು. ಯಾಕೆ ಹೋದರು? ಅದು ಶಿವಾಜಿಯ ಅತ್ಯಂತ ಪವಿತ್ರವಾದಂಥ ಮತ್ತು ಶಿವಾಜಿಯವರ ಇಡೀ ಜೀವನದ ಮಹತ್ವದ ಸ್ಥಳ ಅದು. ಅಲ್ಲಿಗೆ ಹೋದರು ಅವರು. 2019 ಚುನಾವಣೆ ಮುಗಿದ ತಕ್ಷಣ ಕೇದಾರ್ನಾಥ್ಗೆ ಹೋದರು. ಕೇದಾರ್ನಾಥದಲ್ಲಿ ಶಿವನ ಒಂದು ಆರಾಧನೆಯನ್ನು ಮಾಡಿ ಆಮೇಲೆ ಅಲ್ಲಿಯ ಗುಹೆಯಲ್ಲಿ ಧ್ಯಾನಕ್ಕೆ ಕುಳಿತರು. ಅದು ಇಡೀದಾದಂಥ ಒಂದು ವಿಶ್ವಮಟ್ಟದಲ್ಲಿ ಪ್ರಚಾರವನ್ನು ಗಿಟ್ಟಿಸ್ತು. ಅದರ ಜೊತೆಗೆ ಪ್ರತಾಪ್ಗಢ ಇರ್ಬೋದು, ಕೇದಾರ್ನಾಥ್ ಇರ್ಬೋದು, ಅದು ವಿಶ್ವದ ಮಟ್ಟದಲ್ಲಿ ಇವತ್ತು ಪ್ರವಾಸಿಗರನ್ನು ಮತ್ತು ಆಧ್ಯಾತ್ಮಿಕ ಚಿಂತಕರನ್ನು ಸೆಳೆತಾ ಇದೆ. ಕೇವಲ ತನ್ನದೇ ಆದಂಥ ಒಂದು ರಿಲ್ಯಾಕ್ಸಿಗೆ ಯಾವುದೋ ಒಂದು ಕ್ಷೇತ್ರಕ್ಕೆ ಮೋದಿ ಹೋಗುವುದಿಲ್ಲ. ಹೋಗುವುದಕ್ಕೊಂದು ಕಾರ್ಯಕಾರಣ ಸಂಬಂಧ ಇದೆ. ಹೀಗೇನೆ ಅವರು ಇವತ್ತು ಧ್ಯಾನಕ್ಕೆ, ರಿಲ್ಯಾಕ್ಸೇಷನ್ನಿಗೆ, ಏಕಾಂತಕ್ಕೆ ಬಳಸಿಕೊಳ್ತಾ ಇರುವಂಥ ಪವಿತ್ರವಾದಂಥ, ಶ್ರೇಷ್ಠವಾದಂಥ ಕನ್ಯಾಕುಮಾರಿ ಏನಿದೆ, ಭಾರತದ ದಕ್ಷಿಣದ ತುದಿ, ಅದಕ್ಕೆ ಕೂಡ ಅವರದ್ದೇ ಆದಂಥ ಒಂದು ಚಿಂತನೆ ಇದೆ, ಕಾರಣ ಇದೆ. ಈ ಕಾಂಗ್ರೆಸ್ಸಿನ ಮತಿಹೀನರಿಗೆ ಎಲ್ಲ ಅರ್ಥ ಆಗಬೇಕಿದು? ಕತ್ತೆ ಬಲ್ಲುದೇ ಕಸ್ತೂರಿ ಪರಿಮಳವ? ಎಲ್ಲಿವರೆಗೆ ಅರ್ಥ ಆಗಬೇಕು? ಯಾಕೆ ಮೋದಿಯವರು ಅಲ್ಲಿಗೆ ಹೋಗ್ತಾ ಇದ್ದಾರೆ? ಯಾಕೆ ಅಂತಂದರೆ ಅಲ್ಲಿ
ಸ್ವಾಮಿ ವಿವೇಕಾನಂದರು ಧ್ಯಾನ ಮಾಡಿದ ಸ್ಥಳ ಅದು. ಅದರ ಜೊತೆಗೆ ಕನ್ಯಾಕುಮಾರಿ ಎಲ್ಲಿದೆ, ಕನ್ಯಾಕುಮಾರಿ ಏನು, ಕನ್ಯಾಕುಮಾರಿ ಅಂತಂದ್ರೆ ನಮಗೆ ಎಷ್ಟು ಮುಖ್ಯವಾದಂಥ ಸ್ಥಳ ಅದು. ದಕ್ಷಿಣದ ತುದಿ. ಆಮೇಲೆ ಸ್ವಾಮಿ ವಿವೇಕಾನಂದರು ತಪಸ್ಸು ಮಾಡಿದ ಸ್ಥಳ. ಅಲ್ಲಿ ಯಾವ ತಪಸ್ಸನ್ನು ಮಾಡ್ತಾರವರು? ಭವ್ಯ ಭಾರತದ ಕನಸನ್ನು ಸಾಕ್ಷಾತ್ಕಾರಗೊಳಿಸ್ಕೊಳ್ಳುವಂಥ ಒಂದು ಧ್ಯಾನವನ್ನು ಮಾಡ್ತಾರೆ, ಕನಸನ್ನು ಕಾಣ್ತಾರೆ. ಮುಂದೊಂದು ದಿನ ಭವ್ಯ ಭಾರತ, ಅಭಿವೃದ್ಧಿಶೀಲ ಭಾರತ ಅಲ್ಲ, ಅಭಿವೃದ್ಧಿ ಹೊಂದಿದ ಭಾರತ. ಆ ಕನಸನ್ನು ಬಿತ್ತಿದ್ದು, ಉತ್ತಿದ್ದು, ಕಂಡಿದ್ದು ಇದೇ ಕನ್ಯಾಕುಮಾರಿಯ ಆ ಶಿಲೆಯ ಮೇಲೆ ಕೂತು ಧ್ಯಾನ ಮಾಡಿದಂಥ ಸ್ವಾಮಿ ವಿವೇಕಾನಂದರು. ಈಗ ಅದೇ ಪವಿತ್ರ ಸ್ಥಳಕ್ಕೆ 3ನೇ ಬಾರಿ ಮುಖ್ಯಮಂತ್ರಿಯಾಗುವಂಥ ಕ್ಷಣಗಣನೆಯ ಈ ಹೊತ್ತಲ್ಲಿ ಪ್ರಧಾನಿಯವರು ಧ್ಯಾನಾವಸ್ಥೆಗೆ, ಧ್ಯಾನಾಸಕ್ತರಾಗಲಿಕ್ಕೆ ಅಹೋರಾತ್ರಿ ಧ್ಯಾನಕ್ಕೆ ಹೋಗ್ತಾ ಇದ್ದಾರೆ. ಈ ಸೂಕ್ಷ್ಮತೆ ಯಾರಿಗೆ ಅರ್ಥ ಆಗಬೇಕು ಹೇಳಿ? RSSನ ಪ್ರಚಾರಕರ್ತರಾಗಿದ್ದಂಥ ಮಹಾರಾಷ್ಟ್ರದ ರಾನಡೆಯವರು ಈ ಭವ್ಯವಾದ ದಿವ್ಯವಾದ ಸ್ಮಾರಕವನ್ನು ಕಟ್ಟಿಸಿದವರು. ಕನ್ಯಾಕುಮಾರಿಯಲ್ಲಿ ವಿವೇಕಾನಂದರ ಸ್ಮಾರಕವನ್ನು ಕಟ್ಟಿಸಿದವರು ರಾನಡೆಯವರು. ಆ ಜಾಗಕ್ಕೆ ಮೋದಿಯವರು ಹೋಗ್ತಾ ಇದ್ದಾರೆ. ಅದನ್ನು ಪ್ರಚಾರಕ್ಕೆ, ರಾಜಕೀಯ ಲಾಭಕ್ಕೆ, ಗಿಮಿಕ್ಕಿಗೆ ಅಂತ ಅರ್ಥೈಸ್ಕೊಳ್ಳುವಂಥ ಕಾಂಗ್ರೆಸ್ಸಿಗರಿಗೆ ಈ ದೇಶದ ಚರಿತ್ರೆ, ಈ ದೇಶದ ಅಸ್ಮಿತೆ, ಈ ದೇಶದ ಸನಾತನತೆ, ಈ ದೇಶದ ಆಧ್ಯಾತ್ಮ, ಧ್ಯಾನ ಇವೆಲ್ಲ ಎಲ್ಲ ಅರ್ಥ ಆಗಬೇಕು. ಗಜನಿ ಗೋರಿಯನ್ನೇ ಆರಾಧಿಸುವವರಿಗೆ, ಭಾರತವನ್ನು ಧರ್ಮದ ನೆಲೆಯಲ್ಲಿ ಒಡೆಯುವವರಿಗೆ ಎಲ್ಲ ಅರ್ಥ ಆಗಬೇಕು? ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅರ್ಥ ಆಗುವುದೂ ಇಲ್ಲ. ಈ ದೇಶದ ಸೇವೆಗೆ ನನ್ನನ್ನು ದೇವರು ಕಳಿಸಿದ್ದು, ನಾನು ದೇವರ ಮಗ ಅಂತ ಹೇಳಿದ್ದನ್ನು ಗೇಲಿ ಮಾಡ್ತೀರಿ, ಪ್ರತಿಯೊಂದನ್ನು ಗೇಲಿ ಮಾಡ್ತಾರೆ. ಸ್ವಾಮಿ ವಿವೇಕಾನಂದರು ಭವ್ಯ ದಿವ್ಯ ಬಲಿಷ್ಠ ಭಾರತದ ಒಂದು ಕನಸನ್ನು ಕಂಡಂಥ ಜಾಗದಲ್ಲಿ ಮೋದಿಯವರು ಇವತ್ತು ಧ್ಯಾನಕ್ಕೆ ಕುಳಿತುಕೊಳ್ಳುವುದಕ್ಕೂ ಒಂದು ಅರ್ಥ ಇದೆ. 2047ರಲ್ಲಿ ವಿಕಸಿತ ಭಾರತ, ಅಭಿವೃದ್ಧಿ ಹೊಂದಿದ ಭಾರತ, ಬಲಿಷ್ಠ ಭಾರತ, ಸರ್ವಾಂಗೀಣ ಅಭಿವೃದ್ಧಿಯ ಭಾರತದ ಕನಸನ್ನು ಕಂಡಂಥ ಇದೇ ಮೋದಿಯವರು ವಿವೇಕಾನಂದರು ಯಾವ ಕನಸನ್ನು ಕಂಡಿದ್ರೋ ಅದೇ ಜಾಗದಲ್ಲಿ ಧ್ಯಾನಾಸಕ್ತರಾಗ್ತಾ ಇದ್ದಾರೆ. ಎಂಥ ಸುಯೋಗ ಇದು, ಎಂಥ ಯೋಗ ಇದು, ಎಂಥ ಅದ್ಭುತವಾದಂಥ ಆಲೋಚನೆ, ಆಯ್ಕೆ. ಅದರ ಜೊತೆಗೆ 3ನೇ ಬಾರಿ ಪ್ರಧಾನಿಯಾಗುವಂಥ ಕ್ಷಣಗಣನೆಯಲ್ಲಿ ಇರುವಂಥ ಮೋದಿಯವರು ತನ್ನ ಪ್ರಥಮ 100 ದಿನದ ಕಾರ್ಯಸೂಚಿಯನ್ನು ಈಗಾಗಲೇ ಸಿದ್ಧಗೊಳಿಸಿಕೊಂಡಿದ್ದಾರೆ. ಪ್ರಾಯಶಃ ಈ ಧ್ಯಾನದ ಅವಸ್ಥೆಯಲ್ಲಿ, ಏಕಾಂತದಲ್ಲಿ, ಅಂತರಂಗದ ಶೋಧದ ಈ ಒಂದು ಪವಿತ್ರವಾದಂಥ ಕಾಲದಲ್ಲಿ ಭಾರತದ ಮುಂದಿನ ದಿನಗಳ ಕಾರ್ಯವೈಖರಿ, ಆಡಳಿತದ ರೀತಿ ನೀತಿ ಮತ್ತು ಪ್ರಥಮ ಆದ್ಯತೆಯನ್ನು ಯಾವುದಕ್ಕೆ ಕೊಡಬೇಕು, ಇದೆಲ್ಲದರ ಒಂದು ತೌಲನಿಕವಾದಂಥ ಕರಾರುವಕ್ಕಾದಂಥ ಚಿಂತನೆಯನ್ನು ಈ ಧ್ಯಾನದ ಹೊತ್ತಿನಲ್ಲಿ ಮೋದಿಯವರು ಮಾಡ್ತಾರೆ. ಅದೇ ಅವರ ಪರಮ ಉದ್ದೇಶ ಅಂತ ನಾನು ಭಾವಿಸ್ತೇನೆ. ಭಾರತದ ದಕ್ಷಿಣದ ತುದಿ, ಒಂದು ಕಡೆ ಬಂಗಾಳ ಕೊಲ್ಲಿ, ಇನ್ನೊಂದು ಕಡೆ ಅರಬ್ಬಿ ಸಮುದ್ರ, ಮಧ್ಯೆ ಹಿಂದೂ ಮಹಾಸಾಗರ, ಒಂದು ಮಹಾ ತ್ರಿವಳಿ ಸಂಗಮ ಇದು. ಇಲ್ಲಿ ಭಾರತದ ಒಬ್ಬ ಪ್ರಧಾನಿ ಒಂದು ಮಹಾ ಚುನಾವಣೆಯ ಎಲ್ಲ ಕಾರ್ಯ ಕೆಲಸಗಳನ್ನು ಮುಗಿಸಿ ಅಲ್ಲಿ ಹೋಗಿ ಏಕಾಂತದಲ್ಲಿ ಕೂತು ಒಂದು ಧ್ಯಾನ ಮಾಡುವುದಕ್ಕೂ ಕೂಡ ಈ ದೇಶದ ಪ್ರಧಾನಿಗೆ ಒಂದು ಸ್ವಾತಂತ್ರ್ಯ ಇಲ್ಲವೇ? ಹಾಗಾದರೆ ಈ ದೊಣ್ಣೆ ನಾಯಕರನ್ನು ಕೇಳಿ ಅವರು ತನ್ನ ಖಾಸಗಿಯಾದಂಥ ಒಂದು ಆತ್ಮಾವಲೋಕನದ, ಧ್ಯಾನದ ಒಂದು ಸಮಯವನ್ನು, ಸ್ಥಳವನ್ನು ಆಯ್ಕೆ ಮಾಡಬೇಕೇನು? ಸ್ಟಾಲಿನ್ ಅಲ್ಲ, ದೀದಿ ಅಲ್ಲ, ಕಾಂಗ್ರೆಸ್ ಅಲ್ಲ, ಯಾವುದೇ ಪಕ್ಷ ಇವತ್ತು ಏನೇ ಅಡೆತಡೆ ಮಾಡಿದರೂ ಕೂಡ ಮೋದಿಯವರು, ಈ ದೇಶದ ಪ್ರಧಾನಿ
ಅವರು ಈ ದೇಶದ ಯಾವ ಮೂಲೆಗೆ ಎಷ್ಟು ಹೊತ್ತಿಗೂ ಎಲ್ಲಿಯೂ ಹೋಗಬಹುದು. ಅವರ ಭದ್ರತಾ ವ್ಯವಸ್ಥೆಯ ಒಂದು ಇತಿಮಿತಿಗಳನ್ನು, ಅವರ ಒಂದು ಅಣತಿ ಆನತಿ, ಅವರ ಒಂದು ಹೋಗಬಹುದು ಅಥವಾ ಹೋಗಬಾರದು, ಈ ಥರದ ಕೆಲವು ವ್ಯಾವಹಾರಿಕವಾದಂಥ ಮತ್ತು ಭದ್ರತೆಯ ಕಾರಣಕ್ಕೆ ಸಂಬಂಧಪಟ್ಟಂಥ ಒಂದು ಇತಿಮಿತಿಗಳನ್ನು ಬಿಟ್ಟರೆ ಪ್ರಧಾನಿಯವರನ್ನು ಬರಬೇಡಿ, ಬರಕೂಡದು, ಅವರಿಗೆ ಅವಕಾಶ ಕೊಡಬೇಡಿ ಅಂತ ಹೇಳಲಿಕ್ಕೆ ಇವರು ಯಾರು? ಯಾರಿಗಿದೆ ಅವಕಾಶ? ಯಾರಿಗಿದೆ ಆ ಅಧಿಕಾರ? ಇಂಥ ಸಂದರ್ಭದಲ್ಲಿ ಈಗ ನಾನು ಹೇಳಿದ್ದು 3ನೇ ಬಾರಿ ಪ್ರಧಾನಿ ಆಗುವುದಕ್ಕೆ ಕ್ಷಣಗಣನೆ, ಅದನ್ನು ಕೂಡ ಅದೇಗೆ ಸಾಧ್ಯ? ಇದು ಪ್ರಜಾಪ್ರಭುತ್ವ ದೇಶ. ನಾಳೆ ಇಡೀ ಪ್ರಚಾರ ಅಂತ್ಯ ಆಗಿದೆ, ಆದರೆ ಫಲಿತಾಂಶ ಬಂದಿಲ್ವಲ್ಲ ಅಂತಲೂ ಕೇಳ್ಬೋದು. ಈಗಾಗಲೇ ದೇಶದ ರಾಷ್ಟ್ರೀಯ ಮಾಧ್ಯಮಗಳು, ಅದರ ಜೊತೆಗೆ ಫಲೋಡಿ ಅಂತ ಒಂದು ಸೆಟ್ಟಾ ಬಜಾರು ಮತ್ತು ಅದರದೇ ಆದಂಥ ಕೆಲವು ಬೆಟ್ಟಿಂಗ್ ಬಜಾರ್ಗಳು ಹೇಳಿದ ಪ್ರಕಾರ ನೋಡೋದಿದ್ರೂ ಕೂಡ BJP 400 ಸೀಟನ್ನು ಕನಸು ಕಾಣಲಿಕ್ಕೂ ಸಾಧ್ಯ ಇಲ್ಲ. 370 ಸೀಟು ಕೂಡ ಬರುವುದು ಕಷ್ಟ. ಆದರೆ ಈಗ ಪ್ರಥಮ, ದ್ವಿತೀಯ, ತೃತೀಯ ಮತ್ತು 5, 6 ಈಗ 7ನೇ ಹಂತದ ಚುನಾವಣೆ ಏನು ನಡೀತದೆ 1ನೇ ತಾರೀಕು, ಅದರ ಪೂರ್ವಭಾವಿಯಾಗಿ ಫೈನಲ್ ಅನ್ನಬಹುದಾದಂಥ ಹಂತದಲ್ಲಿ ಕೊಟ್ಟಂಥದ್ದು ಕೂಡ ಏನು ಹೇಳ್ತಾ ಇದೆ ಅಂತಂದರೆ 290 BJP, ಕಾಂಗ್ರೆಸ್ಸು 50ರಿಂದ 56, 290ಕ್ಕೆ BJP ಕುಸಿಯಲಿದೆ ಅನ್ನುವಂಥದ್ದು. ಆದರೆ ಆ ಕುಸಿತ ಕೂಡ BJP ಅಥವಾ NDA ಅಧಿಕಾರಕ್ಕೆ ಬರುವುದನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ನಿಮಗೆ ಸ್ಪಷ್ಟವಾದ ಬಹುಮತ ಬೇಕಾಗಿರುವುದೇ 272 ಬೇಕಾಗಿರೋದು. ಹಿಂದೆ ಎಷ್ಟು ಬಂದಿತ್ತು? ಕಳೆದ ಬಾರಿ 303, NDA 333. ಪ್ರಶಾಂತ್ ಕಿಶೋರ್ರ ಒಟ್ಟು ಲೆಕ್ಕಾಚಾರದ ಪ್ರಕಾರ, ಯಾಕೆಂದರೆ ದಕ್ಷಿಣ ಮತ್ತು ಈಶಾನ್ಯ ರಾಜ್ಯಗಳನ್ನು ಸಂಪೂರ್ಣವಾಗಿ ಕವರ್ ಮಾಡಲಿಕ್ಕೆ ಈ 10 ವರ್ಷಗಳಲ್ಲಿ ಮೋದಿ ಮತ್ತು ಅಮಿತ್ ಶಾ ಅದ್ಭುತವಾದಂಥ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಬೇರೆ ಎಲ್ಲಿ ಅವರಿಗೆ ಲಾಸ್ ಆಗ್ತಾ ಇದೆಯೋ, ಈಗ ಒಡಿಶಾದಲ್ಲಿ ನಂಬರ್ 1 ಬರ್ತದೆ, ಪಶ್ಚಿಮ ಬಂಗಾಳದಲ್ಲಿ ನಾವು ಮೊದಲ ಪಕ್ಷವಾಗಿ ಬರ್ತದೆ, ಇದೆಲ್ಲವನ್ನು ಅವರು ಗುರುತಿಸ್ತಾ ಹೋಗ್ತಾರೆ. ಆ ಗುರುತಿಸುವಿಕೆಯಲ್ಲಿ ಪ್ರಶಾಂತ್ ಕಿಶೋರ್ ಹೇಳೋದು 300, 303 BJP ಪಡೆಯುತ್ತದೆ. 3ನೇ ಬಾರಿಗೆ 300 ದಾಟಿ BJP ಒಂದು ಐತಿಹಾಸಿಕ ವಿಜಯವನ್ನು ಪಡೆಯುತ್ತದೆ ಅಂತ ಹೇಳ್ತಾರೆ. ಇನ್ನು ಸಟ್ಟಾ ಬಜಾರು 290. ಏನೇ ಆದರೂ ಕೂಡ ಮೋದಿಯವರು 3ನೇ ಬಾರಿಗೆ ಪ್ರಧಾನಿಯಾಗುವುದನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈ ಹೊತ್ತಿನ ಫೈನಲ್ ರಿಪೋರ್ಟ್. ಸಟ್ಟಾ ಬಜಾರ್ ಮತ್ತು ಬೆಟ್ಟಿಂಗ್ ಬಜಾರ್ ಏನಿದೆ, ಅವರ ಒಂದು ಹೇಳಿಕೆಗಳು, ಅವರ ಸಮೀಕ್ಷೆ ಅತ್ಯಂತ ಕರಾರುವಕ್ಕಾದ ಸಮೀಕ್ಷೆ ಅಂತ ನಾವು ಭಾವಿಸಿದ್ದೇವೆ. ಅದು 2019ರಿಂದ ಪಂಚರಾಜ್ಯ ಚುನಾವಣೆಯಿಂದ ಮತ್ತು 2023ರ ಬಹಳ ಮುಖ್ಯವಾದಂಥ ಕರ್ನಾಟಕದ ವಿಧಾನಸಭಾ ಚುನಾವಣೆಯನ್ನು ಕರಾರುವಕ್ಕಾಗಿ ಪ್ರೆಡಿಕ್ಟ್ ಮಾಡಿದಂಥ ಏಕೈಕ ಸಮೀಕ್ಷೆ. ಹಾಗೆ ಪ್ರಶಾಂತ್ ಕಿಶೋರ್ ಅವರು BJPಯನ್ನು ಈ ರಾಜ್ಯಗಳಲ್ಲಿ ನೆಲಮೂಲದಿಂದ ಕಟ್ಟಿದಂಥ ಒಬ್ಬ ಪ್ರಚಂಡವಾದಂಥ ರಾಜಕೀಯ ಒಂದು ಚಾಣಕ್ಯ. ಅವರು ಕಾಂಗ್ರೆಸ್ಸಿಗೂ ಕೆಲಸ ಮಾಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವೆಸ್ಟ್ ಬೆಂಗಾಲಿನ ದೀದಿಯೊಟ್ಟಿ ಕೆಲಸ ಮಾಡಿ ಸಂಪೂರ್ಣವಾಗಿ ಭರ್ಜರಿಯಾಗಿ ವಿಜಯವನ್ನು ಸಾಧಿಸಿಕೊಟ್ಟಿದ್ದಾರೆ. ಅವ್ರಿಗೆ ಗ್ರೌಂಡ್ ರಿಯಾಲಿಟಿ ಬಹಳ ಸ್ಪಷ್ಟವಾಗಿದೆ. ಇಲ್ಲಿಯವರೆಗೆ ಪ್ರಶಾಂತ್ ಕಿಶೋರ್ ಏನೇನು ಪ್ರೆಡಿಕ್ಟ್ ಮಾಡಿದ್ದಾರೆ, ಅದು ಪಂಚರಾಜ್ಯ ಚುನಾವಣೆ ಇರ್ಬೋದು ಅಥವಾ ಕರ್ನಾಟಕದ ವಿಧಾನಸಭಾ ಚುನಾವಣೆ ಇರ್ಬೋದು, ಈ ಎಲ್ಲ ಚುನಾವಣೆಗಳಲ್ಲೂ ಕೂಡ ಪ್ರಶಾಂತ್ ಕಿಶೋರ್ ಅವರ ಪ್ರೆಡಿಕ್ಷನ್ ಇದೆಯಲ್ಲ, ಅದು ಎಲ್ಲಿಯೂ ಮಿಸ್ಫೈರ್ ಆಗಿಲ್ಲ. ಹಾಗಾಗಿ ಸಟ್ಟಾ ಬಜಾರ್ ಮತ್ತು
ಬೆಟ್ಟಿಂಗ್ ದುನಿಯಾ ಅಥವಾ ಪ್ರಶಾಂತ್ ಕಿಶೋರ್ ಈ ಎರಡರ ಮಧ್ಯೆ ನಿಂತುಕೊಂಡು ನೋಡುವಾಗ ಕಾಂಗ್ರೆಸ್ ಆಗ್ಬೋದು, INDA ಆಗ್ಬೋದು, ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರುವ ಸಾಧ್ಯತೆಯೇ ಇಲ್ಲ. ಅಧಿಕಾರಕ್ಕೆ ಬರುವಂಥ ಸಾಧ್ಯತೆ NDA ಕೂಟಕ್ಕೆ ಇರುವುದು, BJPಗೆ ಇರುವುದು, ಮೂರನೇ ಬಾರಿ ಮೋದಿಯವರು ಪ್ರಧಾನಿ ಆಗೋದರಲ್ಲಿ ಆಶ್ಚರ್ಯ ಇಲ್ಲ. ಹಾಗಾಗಿ ಮೋದಿಯವರು ಈ ಎಲ್ಲ ಒಂದು ಆತ್ಮಸ್ಥೈರ್ಯ, ಭರವಸೆ, ತಾನು ಮಾಡಿದ ಕೆಲಸ, ಅಭಿವೃದ್ಧಿಶೀಲ ಆಡಳಿತ, ಭ್ರಷ್ಟಾಚಾರ ರಹಿತ ಆಡಳಿತ, ಇವನ್ನು ಅಮೇರಿಕದಂಥ ಪೊಲಿಟಿಕಲ್ ಸಮೀಕ್ಷಕರು ಕೂಡ ಮೋದಿಯವರು ಅಧಿಕಾರಕ್ಕೆ ಬರೋದು 100ಕ್ಕೆ 1000% ಸತ್ಯ ಅನ್ನೋದನ್ನು ನಿನ್ನೆ ಅಷ್ಟೇ ಹೇಳಿದ್ದಾರೆ. ಹಾಗಾಗಿ ಕನ್ಯಾಕುಮಾರಿಗೆ ಧ್ಯಾನಕ್ಕೆ ಹೋದಂಥ ಮೋದಿಯವರು ಕೇವಲ ರಿಲ್ಯಾಕ್ಸೇಷನ್ ಅಷ್ಟೇ ಅಲ್ಲ, ಅಲ್ಲಿ ಸ್ವಾಮಿ ವಿವೇಕಾನಂದರ ತಪೋಭೂಮಿಯಲ್ಲಿ ಕೂತು ಭವಿಷ್ಯದ ಭವ್ಯ ಭಾರತದ ಒಟ್ಟು ಕನಸನ್ನು ನನಸಾಗಿಸುವ ಒಂದು ಕಾರ್ಯಸೂಚಿಯ ಸಿದ್ಧತೆಗಾಗಿಯೂ ಹೋಗಿರಬಹುದು. ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವುದಕ್ಕೆ ಪ್ರಥಮ ಆದ್ಯತೆ ಕೊಡಬೇಕು, ಇವೆಲ್ಲವನ್ನ ಒಂದು ಚಿಂತನ ಮಂಥನದ ಒಂದು ಒಳಗಿನ ಆ ಅಗ್ನಿದಿವ್ಯದಲ್ಲಿ ಬಹುಶಃ ಸ್ವತಃ ತಾನು ಕಂಡುಕೊಳ್ಳಿಕ್ಕೆ, ಆತ್ಮಾವಲೋಕನ ಮಾಡಿಕೊಳ್ಳಿಕ್ಕೆ, ಒಂದು ಜ್ಞಾನದ ಬೆಳಕಿನ ಉದಯಕ್ಕೆ, ಪರ್ವಕಾಲವನ್ನು ಹುಡುಕಲಿಕ್ಕೆ ಪ್ರಾಯಶಃ ಈ ಧ್ಯಾನದ ಅವಸ್ಥೆ ಸಹಕಾರಿಯಾಗತ್ತೆ ಅಂತ ನಾನು ಭಾವಿಸ್ತೇನೆ. ಅಂತರಂಗದ ಕಣ್ಣಿದ್ದವರಿಗೆ ಅಂತರಂಗದ ಅವಲೋಕನ ಅರ್ಥ ಆಗತ್ತೆ. ಆಧ್ಯಾತ್ಮದ ಹರಿವು ಇದ್ದವರಿಗೆ ಆಧ್ಯಾತ್ಮದ ಇಡೀಯದಾದ ಅಂದಾಜಾಗತ್ತೆ. ನಿಮಗೆ ಆಧ್ಯಾತ್ಮವೂ ಇಲ್ಲ, ಒಳಗಣ್ಣೂ ಇಲ್ಲ, ಸನಾತನ ಧರ್ಮದ ಮೇಲೆ ನಿಮಗೆ ಸಂಪೂರ್ಣವಾಗಿ ಅವರ್ಷನ್ನು, ಅನ್ಯ ಧರ್ಮದ ಬಗ್ಗೆ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಅತ್ಯಂತ ಆಪ್ತವಾದಂಥ ಒಲವು. ದೇಶೀಯತೆ ಬೇಡ, ದೇಶದ ಕಲ್ಚರ್ ಬೇಡ, ನಮ್ಮ ನೆಲದ ಮೂಲದ ಸಂಸ್ಕೃತಿ ಬೇಡ, ಯಾವುದೂ ಬೇಡ. ಅಂಥವರಿಗೆ ಮೋದಿಯವರ ಈ ಆಧ್ಯಾತ್ಮಿಕವಾದಂಥ, ಸಾಂಸ್ಕೃತಿಕವಾದಂಥ, ಐತಿಹಾಸಿಕವಾದಂಥ ಈ ನಡೆ, ಈ ನಿರ್ಧಾರ, ಈ ಹೆಜ್ಜೆ ಅರ್ಥವಾಗುವುದು ಹೇಗೆ? ಇಂಥವರೆಲ್ಲ ಅವರು ಮಾತನ್ನು ಎಲ್ಲಿ ಹೋದರೂ ವಿವಾದಕ್ಕೆ ಈಡು ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಒಂದು ಮೀಡಿಯಾದ ಸಂದರ್ಶನದಲ್ಲಿ ಹೇಳಿದ್ರು ಅವರು, ಏನು ಇವತ್ತು ಗಾಂಧಿ ತತ್ವ, ಗಾಂಧಿ ಜೀವನ, ಮಹಾತ್ಮ ಗಾಂಧಿಯವರ ಒಟ್ಟು ಬದುಕಿನ ಸತ್ಯಾಸತ್ಯತೆ, ಸಾರ್ಥಕತೆ ಪ್ರಪಂಚದ ನೆಲೆಯಲ್ಲಿ ಪ್ರಚುರಪಡಿಸಿದ್ದ ಒಂದು ಸಾಧ್ಯತೆ ಇದ್ದರೆ ಅದು 1982ರಲ್ಲಿ ಬಂದಂಥ ರಿಚರ್ಡ್ ಅಟೆನ್ಬರೋ ಅವರ ಗಾಂಧಿ ಸಿನಿಮಾದಿಂದ. ಅಲ್ಲಿಯವರೆಗೆ ಗಾಂಧಿ ಪ್ರಪಂಚಕ್ಕೆ ಅಷ್ಟು ಪರಿಚಿತರಾಗಿರಲಿಲ್ಲ. ಇಡೀ ಗಾಂಧಿದ ತತ್ವದ ಮೇಲೇ ಭಾರತದ ಒಂದು ಭವಿಷ್ಯವನ್ನು ಕಟ್ಟಬೇಕು ಅಂತ ಹೊರಟಂಥ ನಮಗೆ ನಿಜಕ್ಕೂ ಇದು ಖೇದಕರ. ಯಾಕೆಂದರೆ ಒಬ್ಬ ವಿದೇಶಿಗ, ಒಬ್ಬ ಪ್ರಪಂಚದಲ್ಲೇ ಅತ್ಯಂತ ಶ್ರೇಷ್ಠ ತತ್ವ, ಬದುಕು, ಸತ್ಯದ ಪ್ರತಿಪಾದನೆ ಎಲ್ಲವನ್ನ ಮಾಡಿದಂಥ ಗಾಂಧಿಯ ಜೀವನವನ್ನು ಪರಿಚಯಿಸಿದ್ದಿದೆಯಲ್ಲ, ಅದು ನಮ್ಮ ದೇಶಿಕರಿಗೆ ಮುಜುಗರ ತರುವಂಥದ್ದು, ನಾವು ಮಾಡಬೇಕಾದ ಕೆಲಸ ಆಗಿತ್ತದು. ಮಾರ್ಟಿನ್ ಲೂಥರ್ ಕಿಂಗ್, ನೆಲ್ಸನ್ ಮಂಡೇಲಾ ಇಂಥವರೆಲ್ಲ ಪ್ರಪಂಚದ ಒಂದು ಖ್ಯಾತಿಯನ್ನು ಹೊಂತಾರೆ ಅಂತಾದರೆ ಮಹಾತ್ಮ ಗಾಂಧಿಯವರು ಅವರಿಗಿಂತ ಉನ್ನತ ಹಂತದಲ್ಲಿದ್ದವರು ಅಂತ ಮಾತಾಡಿದ್ದಾರೆ. ಇದರಲ್ಲಿ ತಪ್ಪೇನಿದೆ? ಇದನ್ನು ಕೂಡ ಕಾಂಗ್ರೆಸ್ಸು ವಿವಾದಕ್ಕೀಡು ಮಾಡ್ತಾ ಇದೆ. ಗಾಂಧಿಯವರಿಗೆ, ಅವರ ವ್ಯಕ್ತಿತ್ವಕ್ಕೆ ಪ್ರಧಾನಿ ಮೋದಿಯವರಿಂದ ಅಪಚಾರ ಅಂತ ಪ್ರಚಾರ ಮಾಡ್ತಾ ಇದೆ. ಹೇಗೆ ಅಪಚಾರ ಆಗುತ್ತದು? ಅಟೆನ್ಬರೋ ಗಾಂಧಿ ಬರುವ ಮೊದಲು ಇಡೀ ಪ್ರಪಂಚಕ್ಕೆ ಗಾಂಧಿ ಏನು, ಹೇಗೆ, ಗಾಂಧಿ ತತ್ವ ಅಂದ್ರೇನು, ಬದುಕು ಅಂದ್ರೇನು, ಭಾರತ ಮತ್ತು ಗಾಂಧಿ ತತ್ವದ ಒಂದು ಅಡಕ ಸಂಬಂಧ ಏನು, ಇವೆಲ್ಲವೂ ಏನಾದರೂ ಗೊತ್ತಿತ್ತೇನು? ಅಂದರೆ ಸತ್ಯವನ್ನು ನಿಮಗೆ ಅರಗಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ನಿಮಗೆ ಗಾಂಧಿ ಕೇವಲ ಒಂದು ಟ್ರಂಪ್ ಕಾರ್ಡ್, ಗಾಂಧಿ ಒಂದು ಆಡಳಿತಾತ್ಮಕ ವ್ಯವಸ್ಥೆಗೆ ನಿಮಗೆ ಬೇಕಾದಂಥ ಟೂಲು. ಮತ್ತು ಮತ ರಾಜಕೀಯಕ್ಕೆ ಗಾಂಧಿ ಎನ್ನುವ ಹೆಸರನ್ನು ಅತಾರ್ಕಿಕವಾಗಿ ಬಳಸ್ಕೊಂಡಂಥ ಒಂದು 75-100 ವರ್ಷದ ಇತಿಹಾಸ ಏನಾದರೂ ಇದ್ದೆ ಅದು ಕಾಂಗ್ರೆಸ್ಸಿಂದ. ಅದು
ನಿಮಗೆ ಗಾಂಧಿ ಎಷ್ಟು ಅರ್ಥ ಆಗಿದ್ದಾರೆ, ಅಥವಾ ಗಾಂಧಿಯನ್ನು ಎಷ್ಟು ಬಳಸಿದ್ದೀರಿ, ಅಥವಾ ಗಾಂಧಿಯನ್ನು ಎಷ್ಟು ದುರುಪಯೋಗಪಡಿಸ್ಕೊಂಡಿದ್ದೀರಿ? ಮೋದಿಯವರು ಅದನ್ನು ಮಾಡಿಲ್ವಲ್ಲ, ಅದನ್ನು ಮಾಡಿಲ್ಲ. ಆದರೆ ಸತ್ಯವನ್ನು ಕಟುವಾಗಿ ಅದನ್ನು ಹೇಳಿದಾಗ ಅದನ್ನು ಅರಗಿಸಿಕೊಳ್ಳುವ ಬದಲು, ಅದರ ಚಿಂತನ ಮಂಥನಕ್ಕೆ ಒಳಪಡಿಸುವ ಬದಲು ಅದನ್ನೂ ವಿವಾದಕ್ಕೆ, ಅಪಭ್ರಂಶಕ್ಕೆ ಒಡ್ಡುವಂಥ ಈ ಕುತರ್ಕ ಅದು ಕೇವಲ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಅಂತ. ಯಾಕೆಂದರೆ ಅವರಿಗೆ ಶುದ್ಧವಾದ, ಸಕಾರಣಯುತ, ಸಭ್ಯ, ನಾಗರಿಕವಾದ, ಕಲ್ಚರಲ್ಡ್, ಸಾಂಸ್ಕೃತಿಕವಾದಂಥ ಯಾವ ದಿಕ್ಕಿನಲ್ಲೂ ಯೋಚನೆ ಮಾಡಲಿಕ್ಕೆ ಬರೋದಿಲ್ಲ ಅಂತ. ಪ್ರತಿಯೊಬ್ಬನನ್ನೂ ರಾಜಕೀಯಗೊಳಿಸುವ. ಹೌದು, ಈಗ ಧ್ಯಾನಾವಸ್ಥೆಯಲ್ಲಿ 3 ದಿನ ಕೂತಿರ್ತಾರೆ. 1ನೇ ತಾರೀಕು ಕೊನೆಯ ಮತದಾನದ 7ನೇ ಸುತ್ತಿನ ಮತದಾನ. ಈ 30ರಿಂದ 31, 1 ಈ 2 ದಿನದ ಗ್ಯಾಪಲ್ಲಿ ಅವರು ಮಾಡುವ ಧ್ಯಾನ, ಟಿ ವಿಯಲ್ಲಿ ಅಲ್ಲಿ ಇಲ್ಲಿ ಬಂದು ಪ್ರಚಾರವನ್ನು ಗಿಟ್ಟಿಸ್ಕೋಬಹುದು. ಆ ಒಂದು ಉದ್ದೇಶವನ್ನು ಮೋದಿ ಹೊಂದಲೇ ಇಲ್ಲ ಅಂತ ಯಾರೂ ಭಾವಿಸೋದಿಲ್ಲ. ಆದರೆ ಅದರಿಂದ ಆಗೋ ಪರಿಣಾಮ ಏನು? ಏನು ಏಕದಮ್ಮ ಮೋದಿಯವರು ಧ್ಯಾನ ಮಾಡಿದ ತಕ್ಷಣ ಏನು ಮತಗಳು ಸುರಿದು ಬಿಡ್ತಾವ? ಇಲ್ಲ, ಈಗಾಗಲೇ ಡಿಸೈಡ್ ಆಗಿದೆ, ಈಗಾಗಲೇ ನಿರ್ಧಾರ ಆಗಿದೆ ಯಾರಿಗೆ ಎಷ್ಟು ಮತ, ಯಾರಿಗೆ ಎಷ್ಟು ಅಧಿಕಾರ. ಅಂಥ ಸಂದರ್ಭದಲ್ಲಿ ಒಂದು ದೇಶೀಯ ಪ್ರಜ್ಞೆಯನ್ನು, ಸನಾತನದ ಪ್ರಜ್ಞೆಯನ್ನು, ಆಧ್ಯಾತ್ಮದ ಒಂದು ನೆಲೆಗಟ್ಟನ್ನು, ನಮ್ಮ ದೇಶದ ಧ್ಯಾನದ ಪರಂಪರೆಯನ್ನು, ಯೋಗದ ಪರಂಪರೆಯನ್ನು, ಸಾತ್ವಿಕತೆಯ ಪರಂಪರೆಯನ್ನು, ಒಂದು ರಾಜಕೀಯ ಈ ಒಂದು ಬಿರುಸಿನ ಪ್ರಚಾರದ 2 ತಿಂಗಳು ಕಾಲಿಗೆ ಚಕ್ರ ಕಟ್ಟಿಕೊಂಡ ಹಾಗೆ ಇಡೀ ದೇಶವನ್ನು ಸುತ್ತಿ ಜನರನ್ನು ಮುಖಾಮುಖಿಯಾಗಿಸಿದಂಥ ಒಬ್ಬ ಪ್ರಧಾನಿ ತನ್ನ ರಿಲ್ಯಾಕ್ಸೇಷನ್ನಿಗೆ, ತನ್ನನ್ನು ತಾನು ಮತ್ತೆ ಮರುಪೂರಣ ಮಾಡಿಕೊಳ್ಳಿಕ್ಕೆ ಒಂದು ದೇಶದ ಆಧ್ಯಾತ್ಮದ ನೆಲೆಯನ್ನು ಬಯಸಿದ್ದಾರೆ ಮತ್ತು ಅದನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತಾದರೆ ಅದೊಂದು ವಿಶ್ವಮಟ್ಟದ ಸುದ್ದಿ. ವಿಶ್ವಮಟ್ಟಕ್ಕೆ ಭಾರತದ ಮೂಲ ಸಂಸ್ಕೃತಿಯನ್ನು ಪ್ರಚುರಪಡಿಸುವ ಸಂದೇಶ ಅದು. ನಮ್ಮ ದೇಶ ಅನ್ನುವ ಅಸ್ಮಿತೆಯನ್ನು ಇಡೀ ಪ್ರಪಂಚಕ್ಕೆ ಧ್ಯಾನ ಅನ್ನುವ 2 ಶಬ್ದಗಳಿಂದ ಹೇಳಲಿಕ್ಕೆ ಹೊರಟಂಥ ಅವಿಸ್ಮರಣೀಯವಾದಂಥ ಒಂದು ಸಂದರ್ಭ ಇದು. ಇದನ್ನೂ ಕೂಡ ವಿವಾದಗೊಳಿಸ್ತೀರಿ, ಇದನ್ನೂ ಕೂಡ ಅಪಭ್ರಂಶಗೊಳಿಸ್ತೀರಿ, ಇದನ್ನೂ ಕೂಡ ರಾಜಕೀಯಗೊಳಿಸ್ತೀರಿ ಅಂತ ಆದರೆ ನಿಮ್ಮ ಮಂಡೆಯಲ್ಲಿ ಸೆಗಣಿ ಅಲ್ಲದೇನೆ, ಬಟಾಟೆ ಅಲ್ಲದೇನೆ, ಅಶ್ಲೀಲ ಅಲ್ಲದೇನೆ ಇನ್ನೇನಿರ್ಲಿಕ್ಕೆ ಸಾಧ್ಯ? ಅಮೇಧ್ಯವೇ ಇರಬೇಕು ಬಹುಶಃ. ಅದಿಲ್ಲದೆ ಇದ್ದರೆ ಈ ರೀತಿಯ ಒಂದು ವರ್ತನೆ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ಸು ಎಷ್ಟು ತನ್ನ ಸಂಪೂರ್ಣವಾದಂಥ ವ್ಯಕ್ತಿತ್ವವನ್ನು ಕುಲಗೆಡಿಸ್ಕೊಂಡಿದ್ದೆ, ಅಪಭ್ರಂಶಗೊಳಿಸ್ಕೊಂಡಿದ್ದೆ, ಮತ್ತು ಬುದ್ಧಿಹೀನ ಸಂಸ್ಕೃತಿಯೇ ಅದರ ಸಂಸ್ಕೃತಿ ಎನ್ನುವ ಮಟ್ಟಕ್ಕೆ ಅದು ಬಂದು ನಿಂತಿದೆ ವರ್ತಮಾನದಲ್ಲಿ ಅನ್ನೋದಕ್ಕೆ ಇದು ಒಂದು ಜ್ವಲಂತವಾದಂಥ ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ನಮಸ್ತೆ.